ಮಹಾಳಿ ಕಾಲೇಜಿನ ಕಟ್ಟಡ ಕುಸಿತ ಆಗಿತ್ತು, ಒಬ್ಬರು ತೀವ್ರ ಹೋಗಿತ್ತು. ಪಾರಂಪರಿಕ ಕಟ್ಟಡಗಳನ್ನು ಉಳಿಸಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಪಾರಂಪರಿಕ ಕಟ್ಟಡ ಉಳಿಸಲಿಕ್ಕೆ ಮೊದಲನೇದಾಗಿ ಅದರ ಮೇಂಟೆನೆನ್ಸ್ ಆಗಬೇಕು. 100 ವರ್ಷದಲ್ಲಿ ಅದು ಮೇಂಟೆನೆನ್ಸ್ ಮಾಡದೇನೆ ಈಗ ಅದು ಕುಸಿತು ಅಂತ ಹೇಳಿ ಪಾರಂಪರಿಕ ಕಟ್ಟಡ ಎಲ್ಲ ಕಡೆನೂ ಅದು ಬೀಳಿಸಬೇಕು ಅಂತ ಏನು ನಿರ್ಣಯ ತಗೊಂಡ್ರೆ ಅದು ಕೂಡ ಒಂದು ರೀತಿ ಖಂಡನೀಯ. ಪಾರಂಪರಿಕ ಕಟ್ಟಡ ಅಂದ್ಬಿಟ್ಟ ತಕ್ಷಣ ಪ್ರತಿಯೊಂದು ಕಟ್ಟಡದಲ್ಲೂ ಸಹ ನೀವು ಅದನ್ನ ನೋಡ್ಕೋಬೇಕಾಗಿದೆ. ಪೈಪ್ ಕ್ಲೀನಿಂಗ್ ಆಗಬೇಕು, ಅಕಸ್ಮಾತ್ ಎಲ್ಲಿ ಒಂದು ಗಿಡ ಬೆಳೆದಿದ್ರೆ ಬಿಲ್ಡಿಂಗಲ್ಲೂ ಸಹ ತೆಗಿಬೇಕಾಗಿದೆ, ಮತ್ತೆ ನಿರಂತರವಾಗಿ ನಡಿಬೇಕು. ಎಲ್ಲಿ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಸಹ ಮೇಂಟೆನೆನ್ಸ್ ಆಗಬೇಕಾಗಿದೆ. ಅದು ಮಾಡದೇನೆ ಇವತ್ತು ಆ ಪರಿಸ್ಥಿತಿಗೆ ಬಂದಿದೆ. ಅದು ಬಿದ್ದಿತ್ತು. ಅವರು ಸರಿಯಾಗಿ ಒಂದು ಹಿಂದೆನೆ ಅಂದರೆ 10-15 ವರ್ಷ ಹಿಂದೆನೆ ಇದು ರೆಸ್ಟೋರೇಷನ್ ತಗೊಂಡಿದ್ರೆ ಈ ಘಟನೆ ಆಗ್ತಾ ಇತ್ತು. ಈ ದೇವರಾಜ ಮಾರ್ಕೆಟ್ ಲ್ಯಾಂಡ್ ಝೋನ್ ಬಿಲ್ಡಿಂಗನ್ನು ಆದಷ್ಟು ಶೀಘ್ರದಲ್ಲಿ ಅದು ರೆಸ್ಟೋರೇಷನ್ ತಗೊಂಡ್ರೆ ಈಗಲೇ ನಾವು ಅದಕ್ಕೆ ಪರಿಹಾರ ತರ್ಬೋದು. ಈ ಥರ ಅವರು ಡಿಲೇ ಮಾಡ್ತಾ ಮಾಡ್ತಾ ಇಲ್ಲಿ ಲ್ಯಾಂಡ್ ಝೋನ್ ಬಜಾರು ದೇವರಾಜ ಮಾರ್ಕೆಟ್ಗೂ ಕೂಡ ಅದು ಒಂದು ಸಮಸ್ಯೆ ಆಗ್ಬೋದು. ಆದರೂ ಸಹ 2 ಬಿಲ್ಡಿಂಗ್ ಇವತ್ತವರೆಗೂ ಗಟ್ಟಿಯಾಗಿ ನಿಂತಿದ್ದಾವೆ. ನೋಡೋಣ, ಇದು ಸುಪ್ರೀಂ ಕೋರ್ಟಲ್ಲಿ ಏನು ಆದೇಶ ಬರುತ್ತೆ, ಅದ ನಂತರ ಮುಂದುವರಿಯೋಣ. ಫೆಬ್ರವರಿ 1ಕ್ಕೆ ಬಜೆಟ್ ಇದೆ. ಮೈಸೂರಿನ ಬಗ್ಗೆ ನಿರೀಕ್ಷೆಗಳು ಸರ್, ರಾಜ್ಯದ ಬಗ್ಗೆ ನಿರೀಕ್ಷೆ? ನಮಗೆ ಈ ಬಜೆಟಲ್ಲಿ ಏನು ಸಮಸ್ತ ಭಾರತೀಯರಿಗೆ ಏನು ಅನುಕೂಲ ಆಗುವಂಥದ್ದು ಕೆಲವು ನಿರ್ಣಯಗಳು ತಗೋತಾರೆ ಅಂತ ನಮಗೆ ವಿಶ್ವಾಸ ಇದೆ. ಹೇಗಾದರೂ ಬಜೆಟ್ ಆಗಲಿ ಮೊದಲು, ಆಮೇಲೆ ನಾವು ಚರ್ಚೆ ಮಾಡೋಣ. ಮೈಸೂರಿಗೆ ಕೇಳಿದ್ರೆ ಈ ಬಜೆಟ್ ಬೇಕಾದಷ್ಟು ಹೇಳಿದ್ದೀವಿ, ಆದರೆ ಇದು ಏನು ಕೆಲಸಗಳು ಇನ್ನೂ ಮಿಕ್ಕಿರೋದು ಅದು ಮುಗಿಸಬೇಕಾಗಿರೋದು ಆದಷ್ಟು ಬೇಗ. ನಮ್ಮ ರೈಲ್ವೆ ಸ್ಟೇಷನ್ದು 3ನೇ ಎಂಟ್ರಿ ಪಾಯಿಂಟ್ ಇದೆ, 2ನೇ ಎಂಟ್ರಿ ಪಾಯಿಂಟ್ ಅಭಿವೃದ್ಧಿ ಆಗಬೇಕಾಗಿದೆ. ಮೈಸೂರು ಕುಶಾಲನಗರ ಹೈವೇ ಆಗಬೇಕಾಗಿದೆ. ಈಗಲೇ ಹೊಸದಾಗಿ ನಮಗೆ ಏನು ಲಾಂಚ್ ಆಗಿರುವಂಥದ್ದು ಪ್ರಾಜೆಕ್ಟ್ ಟೆಂಡರ್ ಪ್ರೊಸೆಸಲ್ಲಿರುವಂಥದ್ದು ನಮ್ಮ ಮಣಿಪಾಲ್ ಅಥವಾ ಕೆಂಪೇಗೌಡ ವೃತ್ತದ ಒಂದು ಫ್ಲೈಓವರ್ ಕೆಲಸ ಇದೆ. ಮೈಸೂರು ಬೆಂಗಳೂರು ಹೈವೇ ಅನೇಕ ಕೆಲಸಗಳು ಆಗಬೇಕಾಗಿದೆ. ಆಗಲೇ ಕೊಡಗುವಲ್ಲೂ ಸಹ 12 ಸಂಪರ್ಕ ರಸ್ತೆಗಳು GSY ಮೂಲಕ ಏನು ಕೋಣೆಯಲ್ಲಿರುವಂಥದ್ದು ಹಾಡಿಗಳಿಗೆ ಇದು ಸಂಪರ್ಕ ರಸ್ತೆಯವರು ಕೂಡ ಒಂದು ಉದ್ಘಾಟನೆ ಮಾಡಿದ್ದೀವಿ. ಇಂಥ ಅನೇಕ ಕೆಲಸಗಳಿದ್ದಾವೆ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈ ಪ್ರವಾಸೋದ್ಯಮ ವಿಚಾರದಲ್ಲಿ ನಮ್ಮ ಮೈಸೂರಿಗೆ ನಮ್ಮ ಏನು ಯೋಗ ಒಂದು ದೃಷ್ಟಿಯಲ್ಲಿ ಮತ್ತು ನಮ್ಮ ಏನು ಹಳೆ DC ಅಟಾರ ಕಚೇರಿ ಇದೆ ಅದರದ್ದು ರೆಸ್ಟೋರೇಷನ್ ಆಗಿ ಅದು ಯೋಗಕ್ಕಾಗಿ ಒಂದು ಒಳ್ಳೆ ಮ್ಯೂಸಿಯಂ ಆಗಬೇಕಾಗಿದೆ. ಮತ್ತು ಯೋಗ ಏನು ಅಭ್ಯಾಸ ಇದೆ, ಆಧುನಿಕ ಯೋಗ ಮೈಸೂರಲ್ಲೇ ಸೃಷ್ಟಿಯಾಗಿರೋ ಕಾರಣಕ್ಕಾಗಿ ಅದರದ್ದು ಕೂಡ ಒಂದು ಒಳ್ಳೆ ಪ್ರೋತ್ಸಾಹ ಕೊಡಬೇಕಾಗಿದೆ ಅಂತ ಆ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದೀವಿ. ಅದರ ಜೊತೆಗೆ ನಾನು ಈ ಅರ್ಜುನ ಏನು ನಮ್ಮ ಆನೆ ಇತ್ತು, ಅಂಬಾರಿ ಆನೆ, ಅದರ ಒಂದು ನೆನಪಿನಲ್ಲಿ ಮತ್ತು ಏನು ದಸರಾ ಪಾರಂಪರ್ಯ ಇದೆ, ಅದಕ್ಕೆ ಆನೆಗಳ ಕೇಂದ್ರ ಆಗಿರೋ ಕಾರಣಕ್ಕಾಗಿ ಆ ಅರ್ಜುನ ವೃತ್ತವನ್ನು ಏನು LIC ದೊಡ್ಡ ಸರ್ಕಲ್ ಇದೆ ಮುಂದೆ, ಮೈಸೂರು ಒಂದು ರೀತಿ ಅದು ಮೈಸೂರಿಗೆ ಎಂಟ್ರಿ ಕೊಡುವಂಥ ಜಾಗನೂ ಕೂಡ ಅಂತ ಹೇಳ್ಬೋದು. ಅದಕ್ಕಾಗಿ ಅದು ಒಳ್ಳೆ ಸೂಕ್ತ ಜಾಗ ಅಂತ ಹೇಳಿ ಆ ಒಂದು ಅರ್ಜಿನೂ ಕೂಡ ಕೊಟ್ಟಿದ್ದೀವಿ. ಅದರದ್ದು ಕೂಡ ಇಲ್ಲಿ MCC ಮೂಲಕ ಆಗಬೇಕಾಗಿರುವಂಥದ್ದು ಒಂದು ಅರ್ಜಿ. ಎಲ್ಲ ಕೆಲಸವನ್ನು ಮುಂದುವರಿತಾ ಇದ್ದೀವಿ. ಆದರೆ ಒಳ್ಳೆ ನಮಗೆ ವಿಶ್ವಾಸ ಇದೆ ಇದೆಲ್ಲನೂ ಕೂಡ ಕೆಲವು ಕೆಲಸಗಳಾಗುತ್ತೆ. ಮತ್ತು ನಂತರ ಅವರು ಘೋಷಣೆ ಮಾಡಿರುವಂಥದ್ದು ಏನು ಬಜೆಟಲ್ಲಿ ಆ ಚೌಕಟ್ಟಿನಲ್ಲಿ ಒಳ್ಳೆ ಸ್ಕೀಮ್ಗಳ ಮೂಲಕ ಏನು ಸಮಾಜ ಒಂದು ಹಿತದೃಷ್ಟಿಗಾಗಿ ಅನೇಕ ಒಂದು ಒಳ್ಳೆ ಸ್ಕೀಮ್ಗಳು ಬರುತ್ತೆ. ಸೊ ಅದು ನೀವು ಬಜೆಟ್ ದಿನಕ್ಕೆ ಕಾಯಬೇಕಾಗತ್ತೆ. ನಂತರ ನಾವು ಮೈಸೂರು ಆ ಚೌಕಟ್ಟಿನಲ್ಲಿ ಮೈಸೂರು ಅಭಿವೃದ್ಧಿ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಅರ್ಜುನ ಸರ್ಕಲ್ ಅಂತ ನಾವು ಮನವಿ ಸಲ್ಲಿಸಿದ್ದೀವಿ. ಆದರೂ ಸಹ ಅದು MCC ಮೂಲಕ ಆಗಬೇಕಾಗಿದೆ, ಅವರು ನಿರ್ಣಯ ತಗೋಬೇಕಾಗಿದೆ. ನಾವು ಈ ಕಲ್ಪನೆಯನ್ನು ಏನು ಸೃಷ್ಟಿ ಮಾಡಿದ್ದೀವಿ, ಇವ್ರ ಜೊತೆನೂ ಕೂಡ ಫಾಲೋ ಅಪ್ ಮಾಡಿದ್ದೀವಿ. ನಮ್ಗೆ ಗೊತ್ತಿಲ್ಲ, ಅದು ನಮಗೆ ಮಾಹಿತಿ ಇದೆ. ಅದು ಅಧಿಕೃತವಾಗಿ ಏನೂ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.